ಹಾಯ್ ಸರ್. ಸರ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಜೂನಿ ಅನ್ನೋ ಒಂದು ಸಿನಿಮಾ ಬರ್ತಾ ಇದ್ದಾರೆ. ಪಾತ್ರದ ಬಗ್ಗೆ ಏನಂತ ನೀವು? ಜೂನಿ ಕ್ಯಾರೆಕ್ಟರ್ಗೆ ಈ ಫಿಲ್ಮಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದೆ. ಸೊ ಈ ಫಿಲ್ಮ್ ಥ್ರೂ ನಾವು ಆ ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಕಂಡೀಷನ್ ಇದ್ದವಳು ಹೆಂಗೆ ಪಾರ್ಥ ಕ್ಯಾರೆಕ್ಟರ್ನ ಲವ್ ಮಾಡ್ತಾಳೆ, ಹೆಂಗೆ ಲವ್ ಬಿಲ್ಡ್ ಆಗುತ್ತೆ, ಅದ್ರ ಬಗ್ಗೆ ಈ ಫಿಲ್ಮ್ ಕತೆ. ಸೊ ನಿಮ್ಮ ಪಾತ್ರಗಳು ಕೆಫೆ ಪಾತ್ರ ಈಗ ಜೂನಿ ಸಿನಿಮಾ ಒಂದು ಲವ್ ಸ್ಟೋರಿ ಆದರೂ ಕೂಡ ಇದಕ್ಕೆ ಒಂದು ಬೇರೆ ರೀತಿಯ ಆಯಾಮ ಇದೆ. ಇವರು ಹೇಳಿದಾಗೆ ಇವರು ಪ್ಲೇ ಮಾಡ್ತಿರುವಂಥ ಪಾತ್ರ ಅದು ರಿಯಲ್ ಲೈಫ್ಗೆ ತುಂಬ ಹತ್ತಿರ ಇರುವಂಥ ಪಾತ್ರ. ನಿರ್ದೇಶಕರ ಒಬ್ಬರು ಸ್ನೇಹಿತೆ ಅವ್ರಿಗೆ ಈ ಒಂದು ಕಂಡೀಷನ್, ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತಾರೆ, ಈ ಒಂದು ಕಂಡೀಷನ್ ಇದೆ. ಸೊ ಅವರ ರಿಯಲ್ ಲೈಫ್ ಪಾತ್ರವನ್ನು ಈ ಸಿನಿಮಾಗೆ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವರ ಪಾತ್ರ ಸುತ್ತ ಮಾಡಿರುವಂಥ ಚಿತ್ರ ಇದು. ಹಾಗಾಗಿ ಯೂಶ್ವಲಿ ನಿಮಗೆ ಗೊತ್ತಿದೆ ಆ ಥರ ಪಾತ್ರಗಳನ್ನು ಥ್ರಿಲ್ಲರ್ ಫಿಲ್ಮ್ಸು ಆಮೇಲೆ ಹಾರರ್ ಫಿಲ್ಮ್ಸಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಅದರ ಸುತ್ತ ಆ ಥರ ಕಂಡೀಷನ್ ಇರೋ ವ್ಯಕ್ತಿಗಳ ಸುತ್ತ ಒಂದು ಫೋಬಿಯಾನ ಕ್ರಿಯೇಟ್ ಮಾಡಿದ್ದಾರೆ ಇಂಥ ಸಿನಿಮಾಗಳಿಂದಾಗಿ. ಅಂಥ ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬಟ್ ಅವರಿಂದ ನಮ್ಮ ಸಮಾಜಕ್ಕೆ ಏನೋ ಸಹ ತೊಂದರೆ ಇದೆ, ಅವರು ಒಂದೇ ಡೇಂಜರು ಅನ್ನೋ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅದನ್ನು ಆ ಒಂದು ರಾಂಗ್ ನೋಷನ್ನ ಸುಳ್ಳು ಅಲ್ಲಗಳಿಯೋಕ್ಕೆ ಈ ಒಂದು ಸಿನಿಮಾನ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಿರ್ದೇಶಕರು. ಅವರ ಒಳಗಿರುವಂತಹ ತೊಳಲಾಟಗಳು, ಅವರು ಮತ್ತು ಅವರು ಬೇರೆ ಸಂಬಂಧಗಳ ಜೊತೆ ಅವ್ರಿಗಿರುವಂತಹ ಒಂದು ಒಡನಾಟ ಇರಲಿ, ಸಂಬಂಧ ಇರಲಿ, ಅದನ್ನು ಮತ್ತು ಆ ಒಂದು ಕಂಡೀಷನ್ ಯಾಕೆ ಸ್ಟಾರ್ಟ್ ಆಗುತ್ತೆ, ಯಾವುದೇ ಒಬ್ಬ ವ್ಯಕ್ತಿಗೆ ಅಂತ ಒಂದು ಕಂಡೀಷನ್ಸ್ ಪ್ರಾಯಶಃ ಒಂದು ಪ್ರೌಢಾವಸ್ಥೆಗೆ ಅಂದರೆ ಅಡಲ್ಟ್ಹುಡ್ಗೆ ಬಂದಾಗ ಸ್ಟಾರ್ಟ್ ಆಗುತ್ತೆ ಯೂಶ್ವಲಿ ಅನ್ಕೊಂಡ್ರೆ. ಅದರ ರೂಟ್ ಚಿಕ್ಕವರಿರುವಾಗಲೇ ಅಂದರೆ ಚೈಲ್ಡ್ಹುಡ್ನಲ್ಲೇ ಅವರಿಗೆ ಆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಅಂದರೆ ರೂಟ್ ಕಾಸ್ ಅಪ್ಪ ಅಮ್ಮ ಜಗಳ ಆಡೋದು ಅಥವಾ ಬೇರೆ ಏನೋ ಆ ಥರದ್ದೆಲ್ಲ ಸಮಸ್ಯೆಗಳಿಂದ ಅದು ಡೆವಲಪ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಈ ಥರ ಡೆವಲಪ್ ಆಗುತ್ತೆ. ಆ್ಯಂಡ್ ತುಂಬ ಜನ ಈಗಂತೂ ಮೆಂಟಲ್ ಹೆಲ್ತ್ ಬಗ್ಗೆ ಭಾಳ ಡಿಬೇಟ್ಸ್ಗಳು ನಡೀತಾ ಇದೆ. ತುಂಬ ಅಂದರೆ ಅದ್ರ ಬಗ್ಗೆ ಜನರು ಮಾತಾಡ್ತಾ ಇದ್ದಾರೆ, ಮೊದಲು ಇಷ್ಟು ಮಾತಾಡ್ತಿರ್ಲಿಲ್ಲ ಅನ್ಕೋತೀನಿ. ಸೊ ಈಗ ನೀಡೋದಾರ ಅಂತ ಹೇಳ್ಬೋದು. ಸೊ ಇಂಥ ಟಾಪಿಕನ್ನು ಪ್ರಸ್ತುತ ಸಿನಿಮಾಗಳಲ್ಲಿ ಹಾಕಿ ಒಂದು ಎಂಟರ್ಟೈನಿಂಗ್ ವೇಯಲ್ಲಿ ಮಾಡಿರುವಂಥ ಸಿನಿಮಾ ಇದು. ಸೊ ಲವ್ ಸ್ಟೋರಿ ಹೌದು, ಲವ್ ಸ್ಟೋರಿ ಜೊತೆ ಈ ಥರ ಆಯಾಮಗಳಿದೆ. ನನ್ನ ಪಾತ್ರ ಸ್ಪೆಷಲಿ ಒಂದು ಶೆಫ್ ಪಾತ್ರ, ಒಂದು ಕೆಫೆ ಓನರ್ ಆಗಿರ್ತೀನಿ, ಅದ್ರ ಜೊತೆ ಆ ಕೆಫೆಯಲ್ಲಿ ಹೆಡ್ ಶೆಫ್ ಆಗಿರ್ತೀನಿ. ನನ್ನ ಪಾತ್ರದ ಮೂಲಕ ಈ ಕತೆ ಹೇಳುವಂಥ ಪ್ರಯತ್ನವನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಎರಡು ಬೆಸ್ಟ್ ಪ್ಲೇಯರ್ಸ್, ಒಂದು ಹೀರೋಯಿನ್ ನಮ್ಮ ರಿಷಿಕಾ ನಾಯಕ್ ಆದರೆ, ಇನ್ನೊಂದು ನಮ್ಮ ನಿರ್ದೇಶಕರು ವೈಭವ್ ಮಹಾದೇವ್. ಆ್ಯಂಡ್ ಇದನ್ನು ಈ ಥರ ಯುನಿಕ್ ಕಂಟೆಂಟ್, ಈ ಕಂಟೆಂಟ್ ಸ್ವಲ್ಪ ಬ್ರೇವ್ ಕಂಟೆಂಟ್ ಅಂತ ಹೇಳ್ಬೋದು. ಯೂಶ್ವಲಿ ಸಿನಿಮಾ ಹಿಟ್ ಆಗಬೇಕು ಅಂತ ಹೇಳಿ ತುಂಬ ಫಿಕ್ಸ್ಡ್ ಸಿದ್ಧ ಸೂತ್ರಗಳಿರುತ್ತೆ, ಫಾರ್ಮುಲಾಗಳಿರುತ್ತೆ, ಅದನ್ನ ಇಟ್ಕೊಂಡು ಮಾಡದೆ ಈ ಥರ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿರೋದು ನಿಜವಾಗ್ಲೂ ಬ್ರೇವ್ ಅಟೆಂಪ್ಟ್. ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕರು ಇಬ್ಬರಿಗೂ ನಾನು ಈ ವಿಷಯದಲ್ಲಿ ಕಾಂಗ್ರ್ಯಾಚುಲೇಷನ್ ಹೇಳ್ತೀನಿ. ಈ ರೀತಿಯ ಒಂದು ಕಂಟೆಂಟ್ ಮತ್ತು ಈ ರೀತಿಯ ಒಂದು ವಿಷಯವನ್ನು ಎತ್ಕೊಂಡಿದ್ದೆ ಅವರು ಹಾಫ್ ಗೆದ್ದಿರುವಂಥ ವಿಚಾರ. ಸೊ ಹಾಗಾಗಿ ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಫಿಲ್ಮ್. ರಿಯಲ್ ಲೈಫಲ್ಲಿ ಬಿಸಿನೀರು ಮಾಡ್ತೀನಿ ನಾನು. ಅದು ಕುಕಿಂಗ್ ಅಲ್ಲ, ಮತ್ತೆ ಅದು ಕುಕ್ ಐ ಮೀನ್ ಅದಕ್ಕೂ ತುಂಬಾ ಕೆಲಸ ಇದೆ. ಗ್ಯಾಸ್ ಸ್ಟವ್ ಎಲ್ಲ ಆನ್ ಮಾಡಬೇಕು, ಕೆಟ್ಲಲ್ಲಿ ಅದು ಕುಕಿಂಗ್ ಅಲ್ಲ. ಎಗ್ ಬಾಯ್ಲ್ ಮಾಡ್ತೀನಿ, ಆಮೇಲೆ ಟೀ ಮಾಡ್ತೀನಿ ತುಂಬ ಖುಷಿ ಆದರೆ ಮೂಡ್ ಮೇಲೆ. ಅದನ್ನು ಮಾಡ್ತೀನಿ. ಅದು ನೀರು ಮತ್ತೆ ಅದು ಹಾಕೋದು ಎರಡೇ ಅಲ್ವಾ, ಕಲರ್ಸ್ಬೇಕು ಅಷ್ಟೇ. ಬಟ್ ಯಾಕೆ ಈ ಪ್ರಶ್ನೆ ಕೇಳಿತು ಅಂತಂದ್ರೆ, ಕರ್ನಾಟಕದಲ್ಲಿ ಹಲವಾರು ಸಿನಿಮಾಗಳು ಬರ್ತಾ ಇದ್ದಾರೆ. ಸೊ ಬೇರೆ ಬೇರೆ ರೀತಿಯಾದಂತಹ ವಿವಿಧ ಪಾತ್ರಗಳು, ಯಾರು ನೋಡದೇ ಇರುವಂತಹ ಪಾತ್ರಗಳೆಲ್ಲ ಬರ್ತಾ ಇದ್ದಾರೆ. ಆದ್ರೂ ಕೂಡ ಸಿನಿಮಾ ಥಿಯೇಟರ್ ನಲ್ಲಿ ನಿಲ್ತಾ ಇಲ್ಲ. ಸೊ ಇದು ಕುಕಿಂಗ್ ಸಬ್ಜೆಕ್ಟ್ ಆಲ್ಮೋಸ್ಟ್ ನಮ್ಮಲ್ಲಿ ಕಮ್ಮಿನೇ ಬಂದಿರೋದು. ಸೊ ಈ ತರ ಬರ್ತಾ ಇದೆ ಅಂದ್ರೆ, ಸೊ ಆ ಕುಕಿಂಗ್ ಹೆಡ್ ಶೆಫ್ ಬೇರೆ ಅಂತ ಹೇಳ್ತಾರೆ. ಹೆಡ್ ಶೆಫ್ಗೆ ಗೊತ್ತಿರ್ಬೇಕಾದ್ರೆ ಈ ಮೇನ್ ಇಂಗ್ರೀಡಿಯೆಂಟ್ಸ್ ಅದು ಇದು ಎಲ್ಲ ತಿಳ್ಕೊಂಡಿರ್ಬೇಕು, ಅದ್ರ ಪಾತ್ರಕ್ಕೆ ಇನ್ವಾಲ್ವ್ ಆಗ್ಬೇಕು ಅಲ್ಲ. ಅದೇ ರಿಯಲ್ ಲೈಫಲ್ಲಿ ನಾನು ಮಾಡ್ತಿರ್ಲಿಲ್ಲ, ಬಟ್ ಈ ಪಾತ್ರಕ್ಕೋಸ್ಕರ ನಿರ್ದೇಶಕರಾಗಿರ್ಲಿ, ಇವರು ನಮ್ಮ ಹೀರೋಯಿನ್
ಮ್ಯಾಮ್ ಆಗಿರಲಿ, ಆಮೇಲೆ ಜೊತೆಲಿದ್ದಂಥ ಕಂಪ್ಲೀಟ್ ತಂಡ ತುಂಬ ನನ್ನ ಟ್ರೈನ್ ಮಾಡ್ತು. ಶೆಫ್ ಯಾವ ರೀತಿ ಕಾಣಿಸ್ಬೇಕು, ಯಾವ ರೀತಿ ಕುಕ್ ಮಾಡಬೇಕು. ಬಿಕಾಸ್ ತುಂಬ ಸೀನ್ಸ್ ನಾನು ಕೇಕ್ ಬೇಕ್ ಮಾಡೋದು ಅಥವಾ ಯಾವುದೋ ಒಂದು ಡಿಶ್ ಮಾಡೋ ಸೀನ್ಸ್ಗಳು ಬಹಳ ಇತ್ತು. ಸೊ ಆ ರೀತಿ ಇದ್ದಿದ್ದರಿಂದ ನನಗೇನು ತಪ್ಸೋಕ್ಕಾಗಲ್ಲ. ಇಲ್ಲಾಂದರೆ ಹೇಳಿದ್ರೆ ನಾನು ಕಿಚನ್ಗೆ ತುಂಬ ಅಂದರೆ ಏನು ಹೇಳೋದು, ಗೆಸ್ಟ್ ನಾನು ಯಾವಾಗಲೂ ಒಮ್ಮೆ ಹೋಗೋದು. ಸೊ ಹಾಗಾಗಿ ಬಟ್ ಈ ಸಿನಿಮಾಗೋಸ್ಕರ ತುಂಬ ಕಲಿತೆ ಆ್ಯಂಡ್ ಒಂದಷ್ಟು ಡಿಶ್ ಮಾಡೋದನ್ನು ಕಲಿತೆ. ಕುಕಿಂಗ್ ಆಲ್ ಟುಗೆದರ್ ಒಂದು ಡಿಫ್ರೆಂಟ್ ಆರ್ಟ್ ಅದು. ಆ್ಯಂಡ್ ತುಂಬ ಪ್ರೀತಿಯಿಂದ ಮತ್ತು ಅದೇ ಹೇಳ್ತಾರಲ್ಲ, ನಮ್ಮ ಸೋಲ್ನ ದಾರಿ ಬಾಯಿಂದಾಗ ಹೋಗುತ್ತಂತ ಕೆಲವರು ಹೇಳ್ತಾರೆ, ಕಣ್ಣಿಂದಾಗ ಹೋಗುತ್ತಂತ ಹೇಳ್ತಾರೆ. ಸೊ ಕುಕಿಂಗ್ ಅದು ಡಿಫ್ರೆಂಟ್ ಆರ್ಟ್, ಸ್ಪೆಷಲಿ ತುಂಬ ಇಷ್ಟಪಟ್ಟು ಮಾಡುವಂಥ ವಿಷಯ ಅದು. ಬಟ್ ನಂಗೆ ತುಂಬ ಖುಷಿ ಆಯಿತು. ಸಿನಿಮಾದಲ್ಲೂ ಅಷ್ಟೇ ಒಂದಷ್ಟು ಕುಕಿಂಗ್ ಬಗ್ಗೆ ಸ್ಪೆಸಿಫಿಕಲಿ ಹೋಗದೇ ಇದ್ರೂ ಕೂಡ ನನ್ನ ಪಾತ್ರ ಒಂದು ಶೆಫ್ ಓನರ್ ಆಗಿರೋದ್ರಿಂದ, ಅದು ಕೆಫೆ ಓನರ್ ಆಗಿರೋದ್ರಿಂದ ಒಂದು ಪಾತ್ರದ ಜರ್ನಿ ಇದೆ. ಪಾತ್ರದ ಜರ್ನಿಲಿ ಅವನದು ಏನೊಂದು ಹುಡುಕಾಟ ಇದೆ. ಆ ಹುಡುಕಾಟ ಕುಕಿಂಗ್ ಮೂಲಕ ಅವ್ನು ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಆ ಥರ ಪಾತ್ರಗಳು ಅಥವಾ ಕುಕಿಂಗ್ ಇಷ್ಟ ಇರೋರಿಗೆ ಈ ಸಿನಿಮಾ ತುಂಬ 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 ಇಷ್ಟ ಆಗುತ್ತೆ. ಸುಮಾರು ಜನಕ್ಕೆ ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಸೊ ಕುಕಿಂಗ್ ಅನ್ನೋದೇ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನ ಓದ್ಕೊಂಡು ಹೋಟೆಲ್ಗೆ ಸೇರ್ಕೊಂತಾರೆ ಅಂತ ಗೊತ್ತಿಲ್ಲ. ಈಗ ಹಳ್ಳಿ ಕಡೆ ಇರ್ತಾರೆ, ನಮ್ಮ ಹುಡುಗ ಏನ್ ಮಾಡ್ತಾರೆ, ಹೋಟ್ಲಲ್ಲಿ ಇದ್ದಾರೆ. ಸೊ ಈ ಲೆಕ್ಕಾಚಾರ ಬಂದಿದೆ. ಸೊ ಕುಕಿಂಗ್ ಅನ್ನೋ ಸಬ್ಜೆಕ್ಟ್ ಇದೆ, ಅದನ್ನ ಓದಿ ಹೆಡ್ ಶೆಫ್ ಆಗ್ತಾರೆ ಅನ್ನುವಂಥದ್ದು ಈ ಕಾನ್ಸೆಪ್ಟ್ ಏನಾದ್ರು ಈ ಸಿನಿಮಾದಲ್ಲಿ ಅಡಗಿದೆಯಾ ಅಂತ? ಹಾಂ, ಸ್ಪೆಸಿಫಿಕಾಗಿ ಕುಕಿಂಗ್ ಬಗ್ಗೆ ಹೋಗದೇ ಇದ್ರೂ ನಮ್ಮ ಪಾತ್ರ, ಅದೇ ನಾನು ಹೇಳಿದಾಗೆ, ಪಾತ್ರ ಯಾವುದೋ ಒಂದು ವಿಷಯದ ಹುಡುಕಾಟದಲ್ಲಿ ಇರ್ತಾನೆ. ಆ ಹುಡುಕಾಟ ಅವನ ಕುಕಿಂಗ್ ಮೂಲಕ ಅವನು ಮಾಡ್ತಾನೆ. ಸೊ ಅದೇ ಇದು ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಹಾಗೆ ಅವಾಗಲೇ ಹೇಳಿದಾಗೆ ಲವ್ ಸ್ಟೋರಿ ಹೌದು. ಲವ್ ಸ್ಟೋರಿಯ ಜೊತೆ ಈ ಚಿತ್ರ ಬೇರೆ ಬೇರೆ ಆಯಾಮವನ್ನು ರೀಚ್ ಮಾಡುತ್ತೆ. ಮೆಂಟಲ್ ಹೆಲ್ತ್ ಬಗ್ಗೆ ಡಿಸ್ಕಷನ್ ಇದೆ ಇಲ್ಲಿ. ಮಕ್ಕಳ ಮೇಲೆ ಆಗುವಂಥ ಕೆಲವೊಂದು ಪೇರೆಂಟ್ಸಿಂದ ಮಕ್ಕಳ ಮೇಲೆ ಆಗುವಂಥ ಪರಿಣಾಮಗಳು, ಅಪ್ಪ ಅಮ್ಮನ ಜೊತೆ ಒಂದು ಸಂಬಂಧ, ಒಂದು ಬಿಸ್ನೆಸ್, ಒಂದು ಒಬ್ಬನ ಅಚೀವ್ಮೆಂಟ್ ಜರ್ನಿ, ಒಂದು ಲೈಫ್ ಜರ್ನಿ ಏನಿದೆ, ಬದುಕಿನ ಕಡೆ ಪ್ರೀತಿ, ನಮ್ಮ ಬದುಕಿನ ಕಡೆ ಪ್ರೀತಿ ಮತ್ತು ನಮ್ಮ ಪರ್ಸೆಪ್ಷನ್. ಸೊ ತುಂಬ ವಿಷಯಗಳನ್ನು ಈ ಸಿನಿಮಾ ಬರೀ ಒಂದು ಲವ್ ಸ್ಟೋರಿ, ಅದು ಯೂಶುವಲ್ ಲವ್ ಸ್ಟೋರಿ ಅಂದರೆ ಬರೀ ಲವ್ ಬಗ್ಗೆನೇ ಮಾತಾಡ್ತಾರೆ, ಅದ್ರ ಬಗ್ಗೆನೇ ಮಾತುಗಳು ಹೋಗುತ್ತೆ. ಬಟ್ ಇದು ಲವ್ ಸ್ಟೋರಿ ಇದ್ದರೂ ಕೂಡ ಅದರ ಜೊತೆ ಒಂದಷ್ಟು ಪಾಯಿಂಟ್ನ ಈ ಸಿನಿಮಾ ರೀಚ್ ಆಗುತ್ತೆ. ಅದೇ ಈ ಸಿನಿಮಾದ ಒಂದು ಬ್ಯೂಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಕ್ಕೆ ನಮ್ಮ ನಿರ್ದೇಶಕರಿಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಬಿಕಾಸ್ ಈ ಸ್ಕ್ರಿಪ್ಟ್ನ ಬರೆಯೋದು ಅಷ್ಟು ಸುಲಭ ಅಲ್ಲ. ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ನ ತಗೊಂಡು ಅದರ ಸುತ್ತ ಕತೆ ಹೆಣಿಯೋದಿದೆಯಲ್ಲ, ಅದು ಇಟ್ ಈಸ್ ನಾಟ್ ದಟ್ ಈಸಿ. ಅಂದರೆ ಸುಮ್ಮನೆ ಹೆಣಿಬೋದು, ಬಟ್ ಎಂಟರ್ಟೈನಿಂಗ್ ಆಗಿ ಅಷ್ಟು ಎಫೆಕ್ಟಿವ್ ಆಗಿ ಹೆಣಿಯೋದು ಭಾಳ ಕಷ್ಟ. ಸೊ ಅದನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಈ ತರ ಏನಾದ್ರು ಒಳ್ಳೆ ಹೆಡ್ ಕುಕ್, ಹೆಡ್ ಶೆಫ್ ಏನಾದ್ರು ಸಿಕ್ಕುತ್ತೆ ನಿಮಗೆ, ಮುಂದಕ್ಕೆ ಯೂಸ್ ಆಗುತ್ತಾ? ತುಂಬಾ ಆರಾಮಾಗಿರ್ಬೋದು, ರೀಲ್ಸ್ ನೋಡ್ಕೊಂಡು. ಅಂದರೆ ಅದೇ ಕುಕಿಂಗ್ ಬಂದರೆ ಅಫ್ಕೋರ್ಸ್ ಪ್ಲಸ್ಸೇ. ಅಂದರೆ ನನಗೆ ಕುಕಿಂಗ್ ಮಾಡೋಕ್ಕೆ ಬರುತ್ತೆ, ಬಟ್ ಇಷ್ಟ ಇಲ್ಲ. ದಿನ ಡೈಲಿ ಮಾಡಬೇಕಾದ್ರೆ ನನಗೆ ಇಷ್ಟ ಇಲ್ಲ. ಸೊ ಹಾಗೆ ಯಾರಿಗಾದ್ರೂ ಕುಕಿಂಗ್ ಇಷ್ಟ ಆದರೆ ಡೈಲಿ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ. ಇಲ್ಲ, ಸಿಕ್ಕಿಲ್ಲ. ಇಲ್ಲ, ಹುಡುಕ್ತಾ ಇಲ್ಲ. ಬಟ್ ಇಲ್ಲ, ಕರೆಂಟ್ಲಿ ಯಾರು ಹುಡುಕ್ತಾ ಇಲ್ಲ. ಬೇಡಿ, ಕರೆಕ್ಟಾಗಿ ಹೇಳಿ. ಇದರಲ್ಲಿ ಇಬ್ಬರು ಹೀರೋ ಏನಿದ್ದಾರೆ ಅಂದ್ರೆ ಒಬ್ಬರೇ ಎರಡು ತರ ಇದರಲ್ಲಿ ಚಾಲೆಂಜಿಂಗ್ ಆಗಿರೋ ಪಾತ್ರಗಳನ್ನ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಯಾಕಂದ್ರೆ ನನಗೆ ಫಸ್ಟ್ ಹೇಳಬೇಕಾದ್ರೆ ಆ ಕಂಡೀಷನ್ ಏನಿದೆ ಅದನ್ನು ಕರೆಕ್ಟಾಗಿ ತೋರಿಸ್ಬೇಕು. ಅಂದರೆ ಏನು ಕಂಡೀಷನ್ ಹೆಂಗಿದೆ ಹಾಗೆ ತೋರಿಸ್ಬೇಕಂತ, ಟು ಜಸ್ಟಿಫೈ ದ ಕ್ಯಾರೆಕ್ಟರ್ ರಿಟನ್. ಸೊ ಈಗ ಆ ಕಂಡೀಷನ್ ಬಗ್ಗೆ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಅವ್ರು ಏನು ಹೇಳ್ತಿದ್ರು, ಚೈಲ್ಡ್ಹುಡಲ್ಲಿ ಕೆಲಸದ ಟ್ರಾಮಾ ಆಗುತ್ತೆ. ನಾವು ಎಲ್ಲರೂ ಟ್ರಾಮಾನ ಬೇರೆ ಬೇರೆ ಥರ ನಾವು ಡೀಲ್ ಮಾಡ್ತೀವಿ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಈ ಥರ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಸ್ಟಾರ್ಟ್ ಆಗುತ್ತೆ. ಅದು ಚೈಲ್ಡ್ಹುಡಲ್ಲಿ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಗೊತ್ತಿರಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಆಗಿದೆ ಅಂದರೆ. ಈಗ ನಾನು ಜೂನಿನ ಮೀಟ್ ಮಾಡಬೇಕಾದ್ರೆ ಅವಳು ಅದೇ ಹೇಳಿದ್ದು, ಅವಳಿಗೆ ಚಿಕ್ಕ ವಯಸ್ಸಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಇತ್ತು. ಸೊ ಅದು ಒಂದ್ಸತಿ ಆದರೆ ಆ ಏಜಲ್ಲಿ ಆಗೋದು. ಆದಮೇಲೆ ಅವಳಿಗೆ 19 ಇಯರ್ಸ್ ಆದಮೇಲೆ ಅವಳಿಗೆ ಗೊತ್ತಾಯ್ತು ಅವಳಿಗೆ ಈ ಥರ ಕಂಡೀಷನ್ ಇದೆ ಅಂತ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ, ಅದು ಕೂಡ ಒಂದು
ಸೊ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಕ್ಳ ಮುಂದೆ ಹೆಂಗ್ ಬಿಹೇವ್ ಮಾಡಬೇಕು, ಬೇರೆಯವ್ರು ಅಂದ್ರೆ ಅವ್ರ ರಿಲೇಟಿವ್ಸ್ನ ಮೀಟ್ ಮಾಡ್ತಾ ಇದ್ರೆ ಅವ್ರು ಬೇರೆಯವ್ರ ಜೊತೆ ಇದ್ರೆ ಅವಾಗ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿರ್ಬೇಕು. ಇದೆಲ್ಲ ಸ್ವಲ್ಪ ಮೆಸೇಜಸ್ ನಾವು ಕ್ಯಾರಿ ಮಾಡಿದ್ವಿ. ಇಟ್ಸ್ ಲವ್ ಸ್ಟೋರಿ, ಬಟ್ ಅದ್ರ ಜೊತೆ ಇದೆಲ್ಲ ಬೇರೆ ಬೇರೆ ಟಾಪಿಕ್ಸ್ನ ಟಚ್ ಮಾಡಿದ್ದೀವಿ. ಮತ್ತೆ ಜೂನಿ ಅಷ್ಟೇ ಅಲ್ಲ, ಎಲ್ಲ ಬೇರೆ ಕ್ಯಾರೆಕ್ಟರ್ಸ್ದು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ, ಟಚ್ ಮಾಡಿದ್ವಿ. I mean, there's a lot in the film for everyone. ಇಬ್ರು ಇದು ಕ್ವಶನ್ ಹಳೆ ನೆನಪು ಅಂದ್ರೆ ಚಿಕ್ಕ ವಯಸ್ಸಿದ್ದಾಗ ಈ ಚಿಕ್ಕ ಆಟ ಸಾಮಾನುಗಳು ಇಟ್ಕೊಂಡು, ಅಡಿಗೆ ಆಟ ಸಾಮಾನುಗಳು ಇಟ್ಕೊಂಡು ಹೊರಗಡೆ ಅಂದ್ರೆ ಏನೋ ಒಂದು ಅದ್ರೊಳಗಡೆ ಮಣ್ಣಿಗೆ ಹಾಕಿ ಊಟ ರೆಡಿ ಮಾಡೋದು, ಅದು ಚಿಕ್ಕ ಹುಡುಗರಿಂದ ಆಟ ಆಡ್ತಾರೆ. ಸೊ ಆ ಥರ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀರಾ? ನಾನು ಕುಕಿಂಗ್ ಮಾಡ್ತಾ ಇರ್ಲಿಲ್ಲ, ಬಟ್ ಅಜ್ಜಿ ಇದು ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಡೋ ಇದೆ ಅಲ್ಲ, ಅದನ್ನ ಆ ಡೋನ ತಗೊಂಡು ಆನಿಮಲ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಅದೆಲ್ಲ ಅದು ಊಟದ ಸಾಮಾನು ತಗೊಂಡು ಬೇರೆ ಇದೆಲ್ಲ ಮಾಡ್ತಿದ್ವಿ. ಇದು ನೆನಪಿದೆ, ಬೇರೆ ಏನು ಗೊತ್ತಿಲ್ಲ, ಇದು ಮಾಡ್ತಿದ್ವಿ. ಓಕೆ, ಆಕ್ಚುಲಿ ಜೂನಿ ಅಂದ್ರೆ ಏನು ಅಂತ ಎಷ್ಟು ಈಗೆಲ್ಲ ಮಾತಾಡಿದ್ವಿ. ಓಕೆ, ಮತ್ತೆ ಜೂನಿ ಅಂದ್ರೆ ಏನು ಕ್ಲಾರಿಫೈ ಇರಬೇಕು ಅಂದ್ರೆ ನಮಗೆ ಹೇಗೆ? ಅದೇ ಜೂನಿ ಅಂದರೆ ಪಾತ್ರದ ಹೆಸರು. ರಿಯಲ್ ಲೈಫಲ್ಲಿ ನಾವು ಯಾವ ನಿರ್ದೇಶಕರು ಯಾವ ವ್ಯಕ್ತಿಯ ಅಥವಾ ಯಾರ ಬಗ್ಗೆ ಆ ಪರ್ಸನ್ನ ಬಗ್ಗೆ ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಅವರ ರಿಯಲ್ ಹೆಸರು ಕೂಡ ಜೂನಿನೇ. ಸೊ ಅದೇ ಹೆಸರನ್ನ ನಮ್ಮ ಸಿನಿಮಾಗೂ ಕೂಡ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಆವಾಗಲೇ ಹೇಳಿದಾಗೆ ಕಂಪ್ಲೀಟ್ ಸಿನಿಮಾ ಇವರ ಕ್ಯಾರೆಕ್ಟರ್ ಸುತ್ತ ರಿವಾಲ್ವ್ ಆಗ್ತಿರೋದ್ರಿಂದ ಮೇನ್ ನಮ್ಮ ಕಥೆಯ ಪ್ಲಾಟ್ ಏನಿದೆ, ಕ್ರಕ್ಸ್ ಏನಿದೆ, ಅದರ ಮೇನ್ ಪಾತ್ರಧಾರಿನೇ ಇವರು. ಸೊ ಹಾಗಾಗಿ ಈ ಪಾತ್ರದ ಹೆಸರೇ ಇಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಹೆಸರು ಒಂಥರ ತುಂಬ ಕ್ಯಾಚಿ ಆಗಿದೆ. ಜೂನಿ ನನಗೂ ಬಹಳ ಇಷ್ಟ ಆಗಿರುವಂಥ ಹೆಸರು. ತುಂಬ ಜನ ಕೇಳಿದ ತಕ್ಷಣ ಒಳ್ಳೆ ಸೌಂಡಿಂಗ್ ಇದೆ ಅಂತ ನಾನು ಹೇಳ್ತಾರೆ. ಸೊ ಹಾಗಾಗಿ ಆ ಪಾತ್ರದ ಹೆಸರೇ ನಾವು ಇಟ್ಕೊಂಡಿದ್ದೀವಿ. ಇದು ಸ್ಟೋರಿ ಏನು ರಿಯಲ್ ಇನ್ಸಿಡೆಂಟ್ ಅಥವಾ ಕ್ಯಾರೆಕ್ಟರ್ಸ್? ಕತೆ ಫಿಕ್ಷನಲ್, ಬಟ್ ಅದರಲ್ಲಿ ಫಿಲ್ಮಲ್ಲಿ ಯಾವ ಕೆಲವು ಇನ್ಸಿಡೆಂಟ್ಸ್ ಇಟ್ಸ್ ಬೇಸ್ಡ್ ಔಟ್ ಆಫ್ ರಿಯಲ್ ಲೈಫ್. ಬಟ್ ಕತೆ ಫಿಕ್ಷನಲ್, ಕ್ಯಾರೆಕ್ಟರ್ ಅಷ್ಟೇ ಅವಳ ಲೈಫಿಂದ. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ಬರೀತಿದ್ರೆ ತುಂಬ ಸೆನ್ಸಿಟಿವ್ ಆಗಿ ಟ್ರೀಟ್ ಮಾಡಬೇಕು. ಆ್ಯಂಡ್ ನಮ್ಮ ಡೈರೆಕ್ಟರ್ ಫ್ರೆಂಡೇ ಅದು ಜೂನಿ. ಸೊ ಅವ್ರ ಜೊತೆ ಮಾತಾಡಿ ಆ ಕಂಡೀಷನ್ ಬಗ್ಗೆ ತಿಳ್ಕೊಂಡ ಮೇಲೆ ಆ ಕ್ಯಾರೆಕ್ಟರ್ನ ಬರ್ತಿದ್ದಾರೆ. ಬಟ್ ಕತೆ ಅವ್ರಿದೆ, ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ಈಗ ಮೊದಲನೇ ಸಿನಿಮಾ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋದು. ಸೊ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ಆಸೆ ಇರುತ್ತೆ, ಮತ್ತೆ ಒಂದು ಹಸಿವಿರುತ್ತೆ, ಇಂತಹ ಒಂದು ಪಾತ್ರವನ್ನು ನಿರ್ವಹಿಸಲೇಬೇಕು ಅಂತ. ಸೊ ಆ ಥರ ಯಾವ್ದಾದ್ರು ಪಾತ್ರ ಜೂನಿ ಬಿಟ್ಟು? ತುಂಬ ಇದೆ ನನಗೆ. ಎಲ್ಲ ಥರದ್ದು ಪಾತ್ರ ಮಾಡಬೇಕಂತ ನನಗೆ ಡ್ರೀಮ್ ಇದೆ. ಬಟ್ ಮೇ ಬಿ ಆ್ಯಕ್ಷನ್ ಕ್ಯಾರೆಕ್ಟರ್, ಸೂಪರ್ ಹೀರೋ. ಏನೋ ಸರಿ ಎಲ್ಲರಿಗೂ ಹೊಡಿತಾರೆ. ವಿಲನ್ಗೆ ಹುಡುಗ ಆಗ್ಲಿ ವಿಲನ್ಗೆ ಹೊಡಿತಾರೆ. ಒಂದು ವಾರದಿಂದ ನನ್ನ ಡೌಟ್ ಯಾರೋ ಕೋಪದಲ್ಲಿದ್ದಾರೆ ಅಂತ ಇವರು ಮಾತಾಡಿದ್ರೆ ನಾನು ಆಕ್ಷನ್ ಅಂತಿದ್ದಾರೆ. ಯಾಕಂತ ಅದು ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ನನ್ನ ಮೇಲೆ ಕೋಪ ಇರ್ಬೋದು, ಯಾರಿಗೆ ಗೊತ್ತಿಲ್ಲ. ಮಾತಾಡಿದ್ರೆ ನಾನು ಆಕ್ಷನ್ ಜಿಮ್ಗೆ ಹೋಗ್ತಾ ಇದ್ದೀನಿ, ನಿಮ್ಮ ಆಕ್ಷನ್ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ, ಖಾಲಿ ನನ್ನ ಡೈರೆಕ್ಟರ್ದು ಆಕ್ಷನ್ ಅಷ್ಟೇ ಕೇಳ್ಕೊಂಡೆ, ಯಾರು ತಗೊಂಡಿಲ್ಲ. ತುಂಬಾ ಶೂಟಿಂಗ್ ಸ್ಟ್ರೆಸ್ ಆದ್ರೆ ಆಕ್ಷನ್ ಪ್ಯಾರಾಮೀಟರ್ ಅಂತ ಹೇಳಿದ್ರು. ಏನು ಫಿಕ್ಸೇಷನ್ ಪ್ಯಾರಾಮೀಟರ್ ಸ್ಟ್ರೆಸ್ ಆದಾಗ ಶೂಟಿಂಗ್ ಅಲ್ಲಿ ಸ್ಟ್ರೆಸ್ ಆದಾಗ ಈಗ ಆಕ್ಷನ್ ಅಂತ ಹೇಳ್ತಿದ್ವಿ. ಆಕ್ಷನ್ 500 ಟ್ಯಾಬ್ಲೆಟ್ ಏನೋ ತಗೊಂಡ್ರೆ ಸ್ಟ್ರೆಸ್ ಆದಾಗ ಜಾಸ್ತಿ. ಅವರಿಗೆ ಆಕ್ಷನ್ 500 ಟ್ಯಾಬ್ಲೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನದು? ಅದು ಅದಕ್ಕೆ ನಾನು ಹೇಳಿದ್ದು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಅದಕ್ಕೆ ಆಕ್ಷನ್ 500 ಟ್ಯಾಬ್ಲೆಟ್ ಅಂದ್ರೆ ಏನಂತ ಗೊತ್ತಿಲ್ಲ. ಹೌದು. ಓಕೆ, ನಿಮ್ಮ ಬೆಸ್ಟ್ ಅಂದ್ರೆ ಫೇವರಿಟ್ ಡಿಶ್ ಅಂದ್ರೆ ಯಾವುದು? ಫೇವರಿಟ್ ಡಿಶ್ ಕೋರಿ ರೊಟ್ಟಿ. ನನಗೆ ಎನಿಥಿಂಗ್ ಅಂದರೆ ಒಟ್ನಲ್ಲಿ ಅಲ್ಲ, ಬಿಸಿನೀರಲ್ಲ, ಎನಿಥಿಂಗ್ ಒಟ್ನಲ್ಲಿ ಚಿಕನ್ ಆಗಿರ್ಬೇಕು ಅಷ್ಟೇ. ಚಿಕನ್ ನೀವು ಸುಮ್ಮನೆ ಚಿಕನ್ ಬಾಯ್ಲ್ ಮಾಡಿಕೊಟ್ರು ಸಾಕು, ತಿಂತೀನಿ ನಾನು. ಬಾಯ್ಲ್ ಚಿಕನ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಂಡು ಅದನ್ನು ತಿಂತೀನಿ. ನನ್ನ ಚಿಕನ್ ಅಂದರೆ ಇಷ್ಟ ಅಷ್ಟೇ. ಬಟ್ ಬಿಡಬೇಕು ಅಂತ ಇದ್ದೀನಿ, ಯಾರಿಗೂ ಬೇಜಾರು ಬೇಡ. ಅದಕ್ಕೆ ನಮಗೆ ದಿಯಾ ಮೂವಿ, ಇದನ್ನು ಸಹ ದಿಯಾ ಮೂವಿಗೂ ಹೀರೋಯಿನ್ ನೇಮ್ನೇ ಟೈಟಲ್ ಆಗಿ ಇರೋದ್ರಿಂದ ಇದರಲ್ಲೂ ಸೇಮ್ ಆಗಿರೋದು.
ಏನು ಕನೆಕ್ಷನ್ ಏನಾದ್ರು ಇದೆಯಾ? ಕನೆಕ್ಷನ್ ಅಂದರೆ ಲವ್ ಸ್ಟೋರಿ ಒಂದು, ಎರಡು ಫೀಲ್ ಗುಡ್ ಸಿನಿಮಾಗಳು. ಆ್ಯಂಡ್ ಒಂದು ರೀತಿಲಿ ಒಂದೇ ಫೀಲ್ ಕೊಡ್ಬೋದೇನೋ, ಅಂದರೆ ಒಂದೇ ಥರದ ಮ್ಯೂಸಿಕಲ್, ಅದನ್ನು ಮ್ಯೂಸಿಕಲ್ ಸಿನಿಮಾ, ಇದು ಕೂಡ ಮ್ಯೂಸಿಕಲ್ಲೇ. ಇದರಲ್ಲೂ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಕುಲ್ ಅಭ್ಯಂಕರ್ ಅವರು. ಎರಡೂ ಒಂದೇ ಥರ ಫೀಲ್ ಕೊಡ್ಬೋದು, ಬಟ್ ಆಲ್ ಟುಗೆದರ್ ಡಿಫ್ರೆಂಟ್ ಸಿನಿಮಾ. ಅದು ಬೇರೆ ರೀತಿಯ ಲವ್ ಸ್ಟೋರಿ, ಇದೊಂದು ಬೇರೆ ರೀತಿಯ ಕಥೆ ಇದು. ಸೊ ಹಾಗಾಗಿ ಬಟ್ ಎರಡೂ ಜೊತೆಲೆ ಫೆಬ್ರವರಿಯಲ್ಲಿ ರಿಲೀಸ್ ಆಗಿತ್ತು. ದಿಯಾ ಕೂಡ Feb 7, ಇದು Feb 9. ಅದೇ ರೀತಿ ಇದು ಕೂಡ ಅದೇ ಸಕ್ಸಸ್ ಸಿಗಲಿ ಅನ್ನೋದು ನನ್ನ ಆಶಯ, ನಮ್ಮ ತಂಡದ ಆಶಯ. ರೀಸೆಂಟ್ ಆಗಿ ಯಾವ ಸಿನಿಮಾ ಸಿನಿಮಾ ನೋಡಿರೋದ? ನಾನು ಹನುಮಾನ್ ನೋಡಿದೆ ಮತ್ತು ಮೇರಿ ಕ್ರಿಸ್ಮಸ್ ನೋಡಿದೆ. ನಾನು ಸದ್ಯಕ್ಕೆ ಯಾವ ಸಿನಿಮಾ ನೋಡೋಕ್ಕಾಗಿಲ್ಲ, ಬಿಕಾಸ್ ನಾನು ಸ್ವಲ್ಪ ಆಚೆ ಟ್ರಾವೆಲಿಂಗ್ ಆಗಿತ್ತು. ಅದೇ ಹಾಯ್ ನಾನ ನೋಡಿದೆ. ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಮೂವೀಸ್ ಯಾವುದು ಆಗ್ತಾ ಇದೆ? ಅಮೆರಿಕ 2 ಇವಾಗ ಚಿತ್ರೀಕರಣ ನಡೀತಾ ಇದೆ. ಅದು ಬಿಟ್ಟು ಬೇರೆ ಯಾವುದು ಹೊಸ್ತು ಇದು ಮಾಡಿಲ್ಲ. ಈಗ ಮಾತುಕತೆಯಲ್ಲಿದೆ, ಸ್ಟಾರ್ಟ್ ಆಗೋದಿದೆ, ಅನೌನ್ಸ್ ಆಗಬೇಕಷ್ಟೇ. ಹೀರೋಯಿನ್ಗೆ ನೀವು ಬೇಸಿಕಲಿ ಫಸ್ಟ್ ಫಿಲಮು ಅದರಲ್ಲೂ ರಿಯಲ್ ಕ್ಯಾರೆಕ್ಟರ್ ಮಾಡಿದ್ದೀರಾ, ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟರ್ ಆಗಬೇಕಂತ ಡ್ರೀಮ್ ಇತ್ತು, ಬಟ್ ಅದೇ ಆ ಏಜಲ್ಲಿ ಹೇಳೋಕ್ಕಾಗಿಲ್ಲ. ಸೊ ನನ್ನ ಕಾಲೇಜ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಥಿಯೇಟರ್ ಅಂದರೆ ನಾನು ಹೆಂಗಂದರೆ ನನಗೆ ಏನಾದರೂ ವರ್ಕ್ಶಾಪ್ ಆಗ್ತಾಯಿದ್ರೆ, ಇಲ್ಲಾಂದರೆ ಏನಾದರೂ ಪ್ಲೇಸ್ ಆಗ್ತಿದೆ, ಹೋಗಿ ಆಡಿಷನ್ಸ್ ಕೊಡ್ತೈತೆ, ವರ್ಕ್ಶಾಪ್ಸ್ ಹೋಗ್ತೈತೆ. ಸೊ ಅಲ್ಲಿಂದ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗಿ ನಾನು ಈಗ ಫಿಲ್ಮ್ಸ್ ಆಡಿಷನ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಈಗ ಇಲ್ಲಿದ್ದೀನಿ. ಒಂದು ಮತ್ಸ್ಯಗಂಧ ಕೂಡ ಬರ್ತಾ ಇದೆ. ಸೊ ಎರಡು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮಗೆ? ಮತ್ಸ್ಯಗಂಧ ಆಮೇಲೆ ಫಾರ್ ರಿಜಿಸ್ಟ್ರೇಷನ್ 2. ಆಮೇಲೆ ಸಾಂಗ್ ಕೂಡ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಹಾಗೆ ಅಲ್ಲ, ಎರಡು ಬೇರೆ ಬೇರೆ ರೀತಿಯ ಸಿನಿಮಾಗಳು. ಒಂದೇನಂದರೆ ಎಟ್ ಅ ಟೈಮ್ ಬರ್ತಾ ಇದೆ ಅನ್ನೋದು ಮಾತ್ರ ಒಂದು ಸ್ವಲ್ಪ ಇಶ್ಯೂ ಅಂತ ಹೇಳ್ಬೋದು. ಅದು ಬಿಟ್ಟು ಎರಡು ಬೇರೆ ಬೇರೆ ರೀತಿಯ ಸಿನಿಮಾಗಳು ರೀಚ್ ಆಗಬೇಕು, ಮೇಯ್ನಾಗಿ ಆಡಿಯನ್ಸಿಗೆ ರೀಚ್ ಆಗಬೇಕು ಅನ್ನೋದು ನಮ್ಮ ಎಲ್ಲ ತಂಡದ ಆಶಯ. ಅದು ಒಂದು ಲವ್ ಸ್ಟೋರಿ, ರಾಮ್ ಕಾಮ್, ಅದು ಫ್ಯಾಮಿಲಿ ಬೇಸ್ಡು. ಇನ್ನೊಂದು ನಾನು ಕಾಪ್ ಆಗಿ ಮಾಡ್ತಾ ಇರುವಂಥದ್ದು, ಉತ್ತರ ಕನ್ನಡದು ಬೇಸ್ ಇಟ್ಕೊಂಡು. ಸೊ ಬಟ್ ಒಂದು ಖುಷಿ ಅಂದರೆ ಪ್ರತಿ ಸಿನಿಮಾದಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು ಒಂದು ಕ್ಯಾರೆಕ್ಟರ್ ಆದಮೇಲೆ ಇನ್ನೊಂದು ಕ್ಯಾರೆಕ್ಟರ್ ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಲೆವೆಲ್ ಆಫ್ ಡಿಫ್ರೆನ್ಷಿಯೇಷನ್ ಇದೆ ಪ್ರತಿ ಕ್ಯಾರೆಕ್ಟರ್ಗೂ. ಸೊ ಅದೊಂದು ಖುಷಿ. ಅವಾಗಲೇ ಕೇಳಬೇಕಾಗಿತ್ತು, ಆ್ಯಕ್ಚುಲಿ ಅವರು ಜೂನಿಯರ್ನ ಮೀಟ್ ಮಾಡಿದ್ದು ಬಗ್ಗೆ, ನೀವು ರಿಯಲ್ ಜೂನಿಯರ್ನ ಮೀಟ್ ಮಾಡಿ? ಇಲ್ಲ, ನಾನು ಅವ್ರನ್ನ ಮೀಟ್ ಮಾಡಿಲ್ಲ. ಸಿನಿಮಾನ ನಿರ್ದೇಶಕರು ಅವ್ರಿಗೆ ತೋರಿಸಿದ್ದಾರೆ ಆಲ್ರೆಡಿ, ಆ್ಯಂಡ್ ಅವರು ತುಂಬ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಸ್ಕೆಚ್ ಡ್ರಾಯಿಂಗ್ ಎಲ್ಲ ಮಾಡ್ತಾರಂತೆ. ಸೊ ಅವರು ನಮ್ಮ ಸಿನಿಮಾಗೋಸ್ಕರನೇ ಅಂದರೆ ನಮ್ಮ ಸಿನಿಮಾದ ಪೋಸ್ಟರ್ ಥರ ಒಂದು ಸ್ಕೆಚನ್ನು ಮಾಡಿ ಕಳಿಸಿದಾರಂತೆ. ಆ್ಯಂಡ್ ಸಿನಿಮಾ ನೋಡಿ ಭಾಳ ಇಷ್ಟ ಆಗಿದೆ ಅಂತೆ. ಸೊ ಅದು ಬಹಳ ಖುಷಿಯ ವಿಚಾರ. ನಿರ್ದೇಶಕರು ಭಾಳ ಖುಷಿ ಪಡ್ತಾ ಇದ್ರು ಆ ವಿಷಯ. ಖಂಡಿತವಾಗ್ಲೂ ರಿಲೀಸ್ ಟೈಮಲ್ಲಿ ಪ್ರಾಯಶಃ ಅವ್ರು ಬಂದರೆ ಮೀಟ್ ಮಾಡಬೇಕು ಅನ್ನೋದಿದೆ. ಬಟ್ ಅವ್ರನ್ನ ಮೀಟ್ ಮಾಡಬೇಕು ತೀರಾ ಮೀಟ್ ಮಾಡಬೇಕು ಅಂತ ಏನಿಲ್ಲ, ಇವ್ರನ್ನ ಮೀಟ್ ಮಾಡೇ ಆಗಿದೆಯಲ್ಲ. ಇವರು ತುಂಬ ಚೆನ್ನಾಗಿ ಅಷ್ಟೇ ಕನ್ವಿಕ್ಷನಲ್ಲಿ ಮಾಡಿದ್ದಾರೆ ಸಿನಿಮಾನ, ಅಂದರೆ ಪಾತ್ರನ. ಸೊ ಹಾಗಾಗಿ ಇವ್ರನ್ನ ಮೀಟ್ ಮಾಡಿದ್ದು ಅವ್ರನ್ನ ಮೀಟ್ ಮಾಡ್ದಂಗೆ ಆಯ್ತು. ಇಲ್ಲ ಹಾಗೆ ರಿಯಲ್ ಲೈಫಲ್ಲಿ ಅಂದ್ರೆ ಇವಾಗ ಎಲ್ಲರೂ ನಾರ್ಮಲ್ ಆಗಿ ಇವಾಗ ಅದೇ ತರನೇ ಒಂದ್ಸರಿ ಇವಾಗ ನಾರ್ಮಲ್ ಆಗಿರ್ತೀವಿ. ಹಂಗೆ ಕೆಲವೊಂದ್ಸರಿ ಇವರೆಲ್ಲ ಸಡನ್ ಆಗಿ ಕೋಪ ಬರುತ್ತೆ ಇವರಿಗೆ, ಸಡನ್ ಆಗಿ ಫೋನಲ್ಲಿ ಯಾರಿಗೆಲ್ಲ ಬೈತಾ ಇರ್ತಾರೆ. ಬೈತಾ ಇರ್ತೀನಿ ಫೋನಲ್ಲಿ. ಆಕ್ಟರ್ಸ್ಗೆ ಯೂಶಲಿ ರೇಂಜ್ ಇರಬೇಕಂತೆ, ಅಂದ್ರೆ ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ ವರೆಗೂ ಅದೆಲ್ಲ ಇದೆ ಇವರಿಗೆ. ನಾನು ಎವ್ರಿ ಯಾರ್ ಬೇರೆ ಬೇರೆ ತರ ಹೇಳ್ತೀನಿ. ಮಾರ್ನಿಂಗ್ ಒಂದ್ ಮೂಡಲ್ಲಿ. ಬಟ್ ಜೋಕ್ಸ್ ಅಪಾರ್ಟ್, ಇವರು ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಮತ್ತೆ ನಿರ್ದೇಶಕರು ಇಬ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು 2-3 ತಿಂಗಳು ರಿಹರ್ಸಲ್ಸ್ ಎಲ್ಲ ಮಾಡಿ. ಬಿಕಾಸ್ ಈಗ ನಾರ್ಮಲ್ ಪಾತ್ರ ಆದ್ರೆ ಹೇಗೂ ಮಾಡ್ಬೋದು, ಈ ತರ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಇಂದ ಸಫರ್ ಮಾಡ್ತಿರುವಂತ ಪಾತ್ರ ಆಗಿರೋದ್ರಿಂದ ಅದು ಸುಮ್ಮನೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇವರು ತುಂಬ ರಿಸರ್ಚ್ ಮಾಡಿ ಇಬ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಜನರು ನೋಡಿದಾಗ ಖಂಡಿತವಾಗ್ಲೂ ಅದು ಎವಿಡೆಂಟಾಗಿ ಕಾಣಿಸುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಆಶಯ. ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಥಿಂಗ್ ಸ್ಟಾರ್ಟ್ ಬಂದಿದೆ. ಆಮೇಲೆ ನಿಮ್ಮ ಜೂನಿ ಮೂವಿ ಸಮೇತ ರಿಲೀಸ್ ಆಗುತ್ತೆ, ರಿಲೀಸ್ ಬಂದಿದೆ. 9ನೇ ತಾರೀಕು ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಫೈನಲಿ ಜನಕ್ಕೆ ಯಾವ ಥರ ಕರ್ಸ್ಕೊಳಕ್ಕೆ ಹೇಳ್ತೀರಿ, ನೀವೇನು ಹೇಳ್ತೀರಾ ಅಂತ? ಜೂನಿ ಒಂದು ಲವ್ ಸ್ಟೋರಿ
ಅದ್ರ ಜೊತೆ ಬರೀ ಲವ್ ಸ್ಟೋರಿ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಎಲ್ಲರೂ ಹಾಗೆ ಹೇಳ್ತಾರೆ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ ಅಂತ, ಬಟ್ ನಾನೇ ಸಾಕ್ಷಿ. ನಾನು ನೋಡಿದ್ದೀನಿ ನಿರ್ದೇಶಕರಾಗಿರಲಿ, ನಮ್ಮ ಹೀರೋಯಿನ್ ಆಗಿರಲಿ, ಈ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್. ಬಿಕಾಸ್ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂದಾಗ ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಜೂನಿ ಖಂಡಿತವಾಗ್ಲೂ ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ಬಹಳಷ್ಟು ರಿಯಲ್ ಇನ್ಸಿಡೆಂಟ್ಸ್ಗೆ ಹತ್ತಿರ ಇರುವಂಥ ಇನ್ಸಿಡೆಂಟ್ಸ್ಗಳು ಇದೆ. ಹಾಗಾಗಿ ತುಂಬ ರಿಯಲಿಸ್ಟಿಕ್ ಇದೆ ಸಿನಿಮಾ. ಆ್ಯಂಡ್ ಇದರಲ್ಲಿ ಒಬ್ಬನ ಲೈಫ್ ಕಥೆ ಇದೆ. ಸೊ ಹಾಗಾಗಿ ತುಂಬ ವಿಷಯಗಳು ನಿಮಗೆ ಕನೆಕ್ಟ್ ಆಗುತ್ತೆ. ನೀವೊಂದು ಆಡಿಯನ್ ಆಗಿ ಬಂದಮೇಲೆ ಇದರಲ್ಲಿ ಲವ್ ಸ್ಟೋರಿ ನಿಮ್ಗೆ ಕನೆಕ್ಟ್ ಆಗ್ಬೋದು, ಅಥವಾ ಇದರಲ್ಲಿ ಇರುವಂಥ ಫ್ಯಾಮಿಲಿ ಸ್ಟೋರಿ ನಿಮ್ಗೆ ಕನೆಕ್ಟ್ ಆಗ್ಬೋದು, ಅಥವಾ ಇದರಲ್ಲಿ ಇರುವಂತಹ ಪಾತ್ರ, ಈಗ ನನ್ನ ಪಾತ್ರ ಕನೆಕ್ಟ್ ಆಗ್ಬೋದು, ಇವರ ಪಾತ್ರ ಕನೆಕ್ಟ್ ಆಗ್ಬೋದು. ಸೊ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ಮೇಲೆ ಅಟ್ಲೀಸ್ಟ್ ಒಂದಷ್ಟು ದಿನ ಈ ಸಿನಿಮಾದ ಗುಂಗಲ್ಲಿ ನೀವು ಇರೋದಂತೂ ಖಂಡಿತ. ಸೊ ಅಷ್ಟರ ಮಟ್ಟಿಗೆ ನಮ್ಮ ನಿರ್ದೇಶಕರು ಅದನ್ನು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಫೆಬ್ರವರಿ 9ನೇ ತಾರೀಕು ದಯವಿಟ್ಟು ಬನ್ನಿ. ವ್ಯಾಲೆಂಟೈನ್ ಮಂತ್ ಇದು. ಪ್ರೀತಿ ಬಗ್ಗೆನೇ ಎಲ್ಲರೂ ಮಾತಾಡ್ತಿರ್ತಾರೆ. ಸೊ ಪ್ರೀತಿ ಬಗ್ಗೆ ಬಂದಿರುವಂಥ ಸಿನಿಮಾ, ಇದನ್ನು ಕೂಡ ನೋಡಿ. ಸೊ ನಮ್ಮ ಫಿಲ್ಮ್ ಟ್ಯಾಗ್ ಲೈನ್ ಇದೆ, ಎವ್ರಿಬಡಿ ಡಿಸರ್ವ್ಸ್ ಲವ್. ಈಗ ಒಬ್ರನ್ನ ಪ್ರೀತಿ ಮಾಡೋದು ಈಸಿ, ಬಟ್ ಪ್ರೀತಿ ಮಾಡಿದ್ಮೇಲೆ ನಾವು ಹೆಂಗೆ ಈಚ್ ಅದನ್ನು ಆಕ್ಸೆಪ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಇದೆ. ಸೊ ಬೇಸಿಕ್ಲಿ ಲವ್ ಮಾಡೋದು ಈಸಿ, ಬಟ್ ಲವ್ ಮಾಡಿದ್ಮೇಲೆ ಏನು ಮಾಡ್ತೀವಿ. ಸೊ ಇಟ್ಸ್ ಅಬೌಟ್ ದ್ಯಾಟ್. ಆ್ಯಂಡ್ ತುಂಬ ಅಂದರೆ ನಮ್ಮೆಲ್ಲರಿಗೂ ಏನಾದರೆ ವಿ ಆಲ್ ಕ್ಯಾರಿ ಟ್ರಾಮಾ ಫ್ರಮ್ ಅ ಪಾಸ್. ಅದನ್ನು ಡೀಲ್ ಮಾಡಿ ನಾವು ಹೆಂಗೆ ಆಕ್ಸೆಪ್ಟ್ ಮಾಡ್ತೀವಿ, ಹೆಂಗೆ ನಾವು ನಮ್ಮನ್ನು ಲೈಕ್ ಮಾಡ್ತೀವಿ, ಅದು ಗ್ರೋತ್ ಬಗ್ಗೆ, ಅದು ತುಂಬ ವಿಷಯದ ಬಗ್ಗೆ ಈ ಫಿಲ್ಮ್ ಇದೆ. ಸೊ ಟೇಕ್ ಅವೇ ಫಾರ್ ಎವ್ರಿಬಡಿ. ಸೊ ಪ್ಲೀಸ್ ಬಂದು ನೋಡಿ. ಜೂನಿ Feb 9th ರಿಲೀಸ್ ಆಗ್ತಿದೆ. ಜೂನಿ ಎವ್ರಿಬಡಿ ಡಿಸರ್ವ್ಸ್ ಲವ್. ನಮ್ಮ ಜೂನಿ ಡಿಸರ್ವ್ಸ್ ಲವ್ ಆನ್ Feb 9th. ದಯವಿಟ್ಟು ಎಲ್ಲರೂ. ಇನ್ನೊಂದು ನನ್ನ ಇನ್ಸ್ಪಿರೇಷನ್, ಟೀಚರ್ ಪದೇ ನೀವು ಕ್ಯಾಮ್ರಾ ನೋಡಿ ಆಕ್ಟ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಅಲ್ಲ, ಅದು ಇದರಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ನರೇಷನ್ ನಮ್ಮ ನಿರ್ದೇಶಕರು ಯೂಸ್ ಮಾಡಿದ್ದಾರೆ. ಪ್ರಾಯಶಃ ಕನ್ನಡದಲ್ಲಿ ಫಸ್ಟ್ ಇರ್ಬೋದೇನೋ ಈ ಥರ ಒಂದು. ಅಂದರೆ ಈಗ ಬುಕ್ ಓದಿದಾಗ ಕೆಲವೊಂದ್ಸರಿ ಬುಕ್ನ ಬರೆದಿರೋರು ಅಥವಾ ಕಥೆಯಲ್ಲಿರುವಂಥ ನರೇಟರ್ ಓದುಗರ ಹತ್ರ ಮಾತಾಡುವ ಶೈಲಿ ಸೇಮ್ ಈ ಸಿನಿಮಾದಲ್ಲಿ ನನ್ನ ಥ್ರೂ ನಾನು ಆಡಿಯನ್ಸ್ಗೆ 1-to-1 ಕಮ್ಯುನಿಕೇಷನಲ್ಲಿ ಇರ್ತೀನಿ. ಅದು ಯಾರೆಲ್ಲ ಸಿನಿಮಾ ಬಂದು ನೋಡ್ತಾರೋ ಒಂದು ರೀತಿಯಲ್ಲಿ ನಾನು ಪ್ರತಿಯೊಬ್ಬರ ಹತ್ರ ಮಾತಾಡ್ತೀನಿ ಈ ಸಿನಿಮಾದ ಮೂಲಕ. ಸೊ ಅಂಥ ಒಂದು ಟೆಕ್ನಿಕ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ತುಂಬ ಯುನೀಕ್ ಟೆಕ್ನಿಕ್, ನನಗೂ ಭಾಳ ಇಷ್ಟ ಆಗಿರುವಂಥ ಟೆಕ್ನಿಕ್ಕು. ನೋಡಬೇಕು ಯಾವ ಲೆವೆಲ್ಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ. ನಮ್ಮ ರಿಲಿ ಅಂದರೆ ತೀರಾ ಒಂದು ಇವರ ಆ್ಯಕ್ಟಿಂಗಿಗೆ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದರೆ, ಈ ಒಂದು ಪಾಯಿಂಟಿಗೆ ಜನರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಇದರಲ್ಲಿ 2 ಶೇಡ್ ಮಾಡಿದ್ದೀರಾ. 2 ಶೇಡ್ ಅಲ್ಲೂ ಒಂದೊಂದು ಆ ಶೇಡಲ್ಲಿ ರಿಲೀಸ್ ಆಗ್ತಾ ಇದೆ ಅನ್ನೋದು ಮತ್ತೆ 2 ಶೇಡಲ್ಲಿ. ಇವಾಗ ಕನ್ನಡದ ಜೂನಿ ಆಸ್ ಮಾನ್ಸಿ 2 ಶೇಡ್ಸ್ ಇದೆಯಲ್ಲ, 2 ಶೇಡಲ್ಲಿ ಒಂದೊಂದು ಶೇಡಲ್ಲೂ ಒಂದೊಂದು ಥರ ನೀವು ಬೇರೆ ಕರ್ಸ್ಕೋಬೇಕು, ಜನನೇ ಯಾವ ಥರ ಕರ್ಸ್ಕೊಂತೀರಿ. ಇದೊಂದು ಶೇಡ್ ಆಯಿತು. ಈಗ ಏನು ಶೇಡ್? ಅಂದರೆ ಅದು ನಿಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇದೆ. ಹೌದು, ಗೊತ್ತಾಯ್ತು. ಏನು ಹೇಳಬೇಕು? ನಾನು ಜೂನಿ Feb 9th ನಮ್ಮ ಫಿಲ್ಮ್ ಜೂನಿ ರಿಲೀಸ್ ಆಗ್ತಿದೆ. ಪ್ಲೀಸ್ ಬಂದು ನೋಡಿ. ತುಂಬ ಎಫರ್ಟ್ ಹಾಕಿ ತುಂಬ ಬ್ಯೂಟಿಫುಲ್ ಆಗಿ ಫಿಲ್ಮ್ ಮಾಡಿದ್ದೀವಿ. ಸೊ ಬಂದು ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. So we have basically made the best movie possible, and you'll only know that if you come on Feb 9th and watch our film. I have done an amazing job. Prithvi has ಸ್ವಲ್ಪ ಎಲ್ಲ ಮಾಡಿದ್ದಾರೆ ಸ್ವಲ್ಪ. ಸೊ ನಿಮ್ಗೆ ಗೊತ್ತಾಗುತ್ತೆ. Please come on Feb 9th and watch our film. Thank you, sir.